ನೀನು ನನಗೆ ಇಷ್ಟ, ನೀನು ನನಗೆ ಇಷ್ಟ. ಏಮಂದು ಈ ಮಗಳು ನನ್ನಿಂದ ಬರ್ತಿ. ನನ್ನ ನೋಡಿ ಯಾಕೆ ಅಲ್ಕಿಸ್ತೈತಿ, ನನ್ನ ನೋಡಿ ಯಾಕವ ಎಲ್ಕಿಸ್ತೇ ನೀವು ಅಲ್ಕಿಸ್ಬೇಡ ನೋಡು. ಕೊಡು 5 ರೂಪಾಯಿ ಕೊಡು, 5 ರೂಪಾಯಿ ಕೊಡು. ಬಾ ಅಮ್ಮ ಚಿತ್ರಾನ್ನ, ಬಾ ಊಟ ಮಾಡುವಂತೆ. ಬಾ ಬಾ ಎಗ್ ರೈಸ್ ಕೊಡ್ತೀನಿ. ಬಾ ಎಗ್ ರೈಸ್ ತಂದೈತೆ, ಬಾ ಎಗ್ ರೈಸ್ ಕೊಡ್ತೀನಿ. ನೀನು ಎಂದ್ರೆ ಇಷ್ಟ, ನೀನು ಕಂಡ್ರೆ ಇಷ್ಟ. ಯಾಕಂಗೆ ನಗ್ತೀಯಮ್ಮ ಚಿತ್ರಾನ್ನ? ಬಾ ಊಟ ಮಾಡುವಂತೆ. ಅಕ್ಕ ನೋಡಕ್ಕ ಊಟನೇ ಮಾಡಿಲ್ಲ. ಬೆಳಿಗ್ಗೆ ನೋಡಿದ್ರೆ ಬಾ ಉಪ್ಪಿಟ್ಟು ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ತಿಂದು ಅದೇ ಈಗ ಬಂದಿದ್ದಾಳೆ ಉಪ್ಪಿಟ್ಟು. ಅದಕ್ಕೇನೆ ಬಾ ಇವಾಗ ಊಟ ಮಾಡುವಂತೆ. ಎಗ್ ರೈಸ್ ತಗೊಂಬಂದಿತ್ತ, ಎಗ್ ರೈಸ್ ಆದ್ರೂ ತಿನ್ನುವಂತೆ. ಇಲ್ಲ ನನ್ನ ಸಾಂಬಾರು ಇದ್ದರೂ ಐತೆ ಬಾ ಕೊಡ್ತೀನಿ ಅಂತ ಕರೆದ್ರೆ ಬರೋದೇ ಇಲ್ಲ. ಬರೀ ಪಾತಣ್ಣರ ಮನೆ ಹತ್ರ ಬಂದು ಕೂಕಮತ್ತಲ್ಲಕ್ಕ. ನೋಡಿ ಪಾತನ್ ನೋಡಿ ನಗ್ತಾ ಐತಿ. ಅದನ್ನ ಹಂಗೆ ಮಾತಾಡ್ಸಿದ್ರೆ ಅರ್ಥ ಆಗಲ್ಲ. ಹಾಡು ಹೇಳ್ದಂಗೆ ಮಾತಾಡಿಸ್ಬೇಕು. ಯಾಕೆ ನೀನು ರೀತ ಮನೆ ಹತ್ರ ಊಟಕ್ಕೆ ಹೋಗಲ್ವಂತೆ? ರೀತ ಮನೆ ಹತ್ರ ಊಟಕ್ಕೆ ನೀನು ಹೋಗಿ ಊಟ ಮಾಡ್ಕೊಂಬ. ನಾನೀಗ ಅಲ್ಲಿ ಓದಿರೋದು, ಅದು ನನಗೆ ಇಷ್ಟ. ಅಲ್ಲಿ ಓದ್ತೈತಲ್ಲ ಅದು ನನಗೆ ಭಾಳ ಇಷ್ಟ. ಲಕ್ಷ್ಮಂಟಿ, ಇದೇನು ಹೊಸ ಸ್ಟೈಲ್ ಮಾತಾಡೋದು? ಯಾವುದೋ ಹೊಸ ಸ್ಟೈಲ್ ಕಂಡಿಡ್ದಿದ್ಯಾ? ಇಲ್ಲೋಡು, ನೀನು ಮಾಮೂಲಿ ಮಾತಾಡಿದ್ರೆ ಕೇಳು. ಬಾ ಊಟಕ್ಕೆ ಅಂತ ಹೇಳಿ ಕರಿ, ಗೊತ್ತಾಗಲ್ಲ. ಹಿಂಗೆ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಯಾರು ನಿನಗೆ ಇಷ್ಟ, ಅಲ್ಲಿ ಹೋಗ್ತಿರೋದು ಪಾತಗೆ ನೀನು ಕಂಡ್ರೆ ಪಾತಗೆ ಸಿಟ್ಟು ಬರುತ್ತೆ. ನಿನಗೆ ಪಾತ ಅಂದರೆ ಇಷ್ಟನಾ? ಇಲ್ಲೋಡಿಲಿ ಚಿತ್ರಾನ್ನ, ಬಾ ನಾನು ಎಗ್ ರೈಸು ಅನ್ನ ಎಲ್ಲ ಮಾಡಿದ್ದೀನಿ. ನಿನಗೆ ಊಟ ಮಾಡೋಕ್ಕೆ ಬತ್ತೀಯಾ ನಮ್ಮ ಮನೆ ಹತ್ರ? ನನಗೆ ಊಟ ಬೇಡ, ನನಗೆ ಅವರು ಬೇಕು. ಯಾರು ಬೇಕು ನಿನಗೆ? ಯಾವುದೇ ತಿಕ್ಳು ಬರೀ ನಾನು ನೋಡೋಗುತ್ತೆ. ಇದು ಯಾವುದೋ ಒಳ್ಳೆದಲ್ಲಿದು. ಅಯ್ಯಪ್ಪ, ನಾನು ಇಲ್ಲಿಂದ ಹೋಗ್ತೀನಿ. ಪಾತನ ಮೇಲೆ ಕಣ್ಣು ಹಾಕ್ಬಿಟ್ಟವಳಮ್ಮ ರೀತಾ, ಪಾತನ ಮೇಲೆ ಕಣ್ಣು ಹಾಕ್ಬಿಟ್ಟವಳೇ. ಯಾವಾಗ ನೋಡಿ ಪಾತಣ್ಣ ನಿಂದು ಓಡಾಡದ. ಅವಣ್ಣ ನೋಡಿ ಲಕ್ಷ್ಮಂಟಿ ಓಡಾಡ್ತಿರದ. ಅವನಿಗೆ ಇಂಥದ್ದೆಲ್ಲ ಗೊತ್ತಾಗಲ್ಲ. ಅದು ನೋಡಿರಿ ಪಾತ ನಿಂದು ಓಡಾಡುತ್ತೆ. ಏನು ಮಾಡ್ಬೇಕಮ್ಮ ಇವ್ರನ್ನಿಬ್ರು ಅಮ್ಮಂಗೆ ಆಗೈತೆ ಹೋಗತ್ತ. ಹೆಂಗನ ಓಡಾಡಿಕೆ ಬಿಡತ್ತ. ಆಮೇಲೆ ಬಂದರೆ ಕೊಡ್ಮಂಟಿ. ನಾನು ಊಟ ಇತ್ತ ಅದಕ್ಕೆ ಕೊಡೋಣ, ಪಾಪ ಉಂಟೈತೆ ಅಂತ ನಾನು. ಇವ್ರಿಗೆ ಯಾರು ಕೊಡಲ್ಲ, ಯಾರನ್ನ ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ. ಏನಿಲ್ಲ ಅದಕ್ಕೆ ಉಂಡೈತ ಇಲ್ವೋ ಕೊಡೋಣ ಅಂತ. ಒಟ್ಟಸ್ತಿದ್ರೆ ಬರಳಿ ಹೇಳಮ್ಮ. ಒಟ್ಟಸ್ತಿದ್ರೆ ಬಂದು ಉಂಡೋಗಳು ಹೋಗು ಬತ್ತಾಳೆ. ನೋಡ ಪಾತ ನಿಂದು ಓಡಾಡ್ತಾ ಇದ್ದಾಳೆ. ಅಲ್ಲೋಡು ಪಾತಣ ನಿಂದೆ ಹೋಗ್ತಿರೋದ. ಅಲ್ಲೋಡಲ್ಲಿ ನೋಡಮ್ಮ ಪಾತ ನಿಂದೆ ಹೋಗ್ತಿರೋದ. ನನ್ನಿಂದನೇ ಬತ್ತಿದ್ದು. ಯಾವ ಇದು ನನ್ನಿಂದನೇ ಬತ್ತಿದ್ದು. ನೋಡಿ ಪಾತ ನಿಂದೇನೆ ಓಡಾಡ್ತಿರೋದ. ಪಾತಣ ಅಂದ್ರೆ ಇಷ್ಟೇನ ಅದಕ್ಕೆ. ನೀನು ಅಂದ್ರೆ ಇಷ್ಟ, ನೀನು ಯಾಕೆ ಮಾತಾಡಲ್ಲ? ಇದು ಯಾವುದಲ್ಲ ಇದು ನನ್ನಿಂದಲೇ ಬತ್ತೈತಿ. ಅಯ್ಯೋ ಶಿವನಿ, ಅಯ್ಯೋ ಓಡೋದಂಗೆಲ್ಲ ಇದು ಯಾವ್ದು ನನ್ನಿಂದಲೇ ಬತ್ತೈತಲ್ಲಪ್ಪಿದು. ಅಯ್ಯೋ ಏನಪ್ಪ ಮಾಡೋದು? ಇಪ್ಪ ನನಗೆ ಬೈವಾಗುತ್ತೆ. ಸುಮ್ಮನೆ ಇಬ್ಬರಿಗೂ ಮದುವೆ ಮಾಡಿಸಿರುವ ಆಸೆ ಕಾಣಿ. ರೀತಮ್ಮ ನೋಡು, ಪಾತ ಹಿಂದೆನೆ ಓಡಾಡೋದ. ಅಯ್ಯೋ ಶಿವನಿ, ಪಾತಿ ಹೆಂಗೆ ಇಷ್ಟ ಆಗ್ಬಿಟ್ಟ ಇವಳಿಗೆ. ಅದೇ ಯಾರು ಇಲ್ವಲ್ಲ ಅವ್ರ ಮಂತಕ್ಕೆ ಅಲ್ಲೋ ಕುಕ್ಕಮ್ಮದಲ್ಲ. ನೋಡಿನ ಇದಾಗೈತಿ. ಪಾತಣ್ಣಗೆ ಯಾರು ಇಲ್ವಲ್ಲ, ಅದಕ್ಕೆ ದೇವ್ರಮ್ಮನೇ ಕಳಿಸಿರ್ಬೇಕು. ನಮ್ಮ ಸುಮ್ಮನೆ ಮದುವೆ ಮಾಡಿಸಿರೇ ವಯಸ್ಸು ಇವರಿಬ್ರಳ್ಗೂ. ನೋಡು ಅವನಿಂದನೇ ಓಡಾಡ್ದೈತೆ. ಅವನೇ ಹತ್ತೋದ್ರೂ ಎಡ ಬಿಡಲ್ವಲ್ಲ. ಪಾತಣ್ಣರ ಮಂತಕ್ಕೆ ಹೋಗುತ್ತೆ, ಎಮ್ಮಿಗೂ ಹೋಗುತ್ತೆ. ಅಯ್ಯೋ ಪಾಪ ಪಾತಣ್ಗೂ ಯಾರೂ ಇಲ್ಲ, ಇದಕ್ಕೂ ಯಾರೂ ಇಲ್ಲ ಅಂದರೆ ಮದುವೆ ಮಾಡಿಸಿರಿ ಇಬ್ರಳ್ಗೂ ಭಾಳ ಚೆನ್ನಾಗಿರುತ್ತೆ ಕಣ್ ಲಕ್ಷ್ಮಂಟಿ. ಹೇಳಂತ ಇದಕ್ಕೂ ಗೊತ್ತಾಗಲ್ಲ ಅದಕ್ಕೂ ಗೊತ್ತಾಗಲ್ಲ. ಸುಮ್ಮನೆ ಯಾಕೆ ಮದುವೆ ಆಗಿ ಸುಮ್ಮನೆ ಇರತ್ತ. ಮತ್ತೆ ಹಿಂದೆನೇ ಹೋಗುತ್ತಲ್ಲ ಪಾತಣ್ಣ ಹಿಂದೆ. ಅಯ್ಯಪ್ಪ ಇದು ಯಾಕಪ್ಪ ಇದು ನನ್ನಿಂದಲೇ ಬರ್ತೈತೆ. ಅಯ್ಯೋ ಅಯ್ಯೋ ಹೋಗೋ ಅಷ್ಕೆ ಹೋಗು. ಬಂದ್ಬಿಡ್ತಿಲ್ಲಿ ಮಕ್ಕಳಲ್ಲಿ ಹಿಂದೆ ಬರುತ್ತಲ್ಲ ಇದು. ಹಿಂದೆ ಬರ್ತಿದ್ದು ನ್ಯಾಯದಲ್ಲಿ ಇದು ಕೆಳಶಿಪ್ನ ಅಂತ ಹೊಲ್ಬಿಟ್ಕೊಂಡು. ಆಗಳೇ ಹಿಂದೆನೆ ಓಡಾಡ್ತೈತ್ ಕಣೆ ರೀತಾ. ನೀನು ಹೇಳ್ದಂಗೆ ಇಲ್ಲ ಬಂದಿತ್ತು ಆಸೆ ಅದು ನಾವು.
ಅಪ್ಪ ನೋಡಿವಿ. ಯಾಕೆ ಇದು ಗೌಡ್ರಲ್ಲಿಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳ್ತು ಕಣಕ್ಕೆ ಗೌಡ್ರು ಕರೆದ್ರು ಹೋಗೇನೆ. ಬೇಡ ಹೋಗ್ಬೇಡ, ಸುಮ್ಮನೆ ಗೌಡ್ರಲ್ದಕ್ಕೆ ಹೋಗ್ಬೇಡ, ಎಲ್ಗೆ ಹೋಗ್ಬೇಡ ಕೆಲ್ಸಕ್ಕೆ. ಯಾಕ ನೋಡಕ್ಕೆ ಲಕ್ಷ್ಮಕ್ಕೆ ಇದ್ಯಾವ್ದು ಹಿಂದೆ ಬರುತ್ತೆ ನೋಡಕ್ಕೆ, ಇದ್ಯಾವ್ದು ಹಿಂದೆ ಬರುತ್ತೆ ನೋಡಕ್ಕೆ. ಆಗ್ಲಲ್ಲ 5 ರೂಪಾಯಿ ಕೊಡಲ್ಲ ಇತ್ತು, 5 ರೂಪಾಯಿ ಕೊಡಲ್ಲ ಏನಿಲ್ಲ. ಆಗ್ಲಲ್ಲ ಬತ್ತಿ ತಿಂಡಿ 5 ರೂಪಾಯಿ ಕೊಟ್ಟು ಬಂಗ್ತೀನಿ, 5 ರೂಪಾಯಿ ಕೊಟ್ಟು ಬಂಗ್ತೀನಿ. ಯಾಕಪ್ಪ ನಿನ್ನ ಮೇಲೆ ಅವಳಿಗೆ ಇಷ್ಟ ಅಂತೆ, ಅದಕ್ಕೆ ಹಿಂದೆ ಬತ್ತಾಳೆ. ನಾನು ಏನು ಮಾಡೋಣಪ್ಪ, ಹಿಂದೆ ಬರುತ್ತೆ ನೋಡು ಅಂದರೆ ಒಂದು ಸುಮ್ಕಿರಲ್ಲ. ಇದು ನೋಡಿರಿ ಹಿಂದೆ ಹೋಗುತ್ತೆ. ಬೇಡ ಕಣಮ್ಮ ತಾಯಿ, ಯಾರು ನೋಡಿ ಯಾರು ಬಿಡ್ತೀಯ ಅಮ್ಮಂಗೆ ಅವತ್ತು ಕಣಮ್ರೀತ. ಇದಿಬ್ಬರಿಗೂ ಮದುವೆ ಮಾಡ್ಸೋದೇ ವಾಸಿ ಅಮ್ಮಂಗೆ ಅವತ್ತು ನನಗೆ. ನಾನು ಹ್ಞೂ ಮತ್ತೆ ಅಲ್ಲ ನೋಡು, ಎರಡು ಬಿಡಲ್ಲ ಹಂಗೆ ಪಾತ ನಿಂದೇನೆ ಹೋಗ್ತಾ ಇದ್ದಾಳೆ. ಕೊಡು 5 ರೂಪಾಯಿ ಕೊಡಿ, ಕೊಡು 5 ರೂಪಾಯಿ ಕೊಡು, ಬಾ ಒಳಕ್ಕೆ 5 ರೂಪಾಯಿ ಕೊಡು, ಒಳಕ್ಕೆ ಹೋಗು 5 ರೂಪಾಯಿ ಕೊಡು, ಒಳಕ್ಕೆ ಹೋಗು. ಇವೊಂದೊಳ್ಳೆ ಸರಿ ಆಯ್ತು. 50 ರೂಪಾಯಿ ಕೊಡು ಒಳಗೆ ಹೋಗು ಅಂತಾನೆ. ಹಂಗೆ 50 ರೂಪಾಯಿ ಬೇಕು. ಏ ಪಾಠ 50 ರೂಪಾಯಿ ಅವಳು ಎಲ್ಲಿ ತಂದು ಕೊಡ್ತಾಳೆ, ಅವಳ್ತ ಎಲ್ಲ. ಇಲ್ಲ ಲಕ್ಷ್ಮಕಾಯಿ 5 ರೂಪಾಯಿ ಕೊಡಲಿ ಒಳಗೆ ಬರಲಿ, 5 ರೂಪಾಯಿ ಕೊಡಲಿ ಒಳಗೆ ಬರಲಿ. ಸುಮ್ಮನೆ ನಾನು ನಿಂದು ಬಂದ್ರೆ ಆಗಲ್ಲ. 5 ರೂಪಾಯಿ ಕೊಡಬೇಕು, 5 ರೂಪಾಯಿ ಕೊಡಬೇಕು. ಸುಮ್ಮನಿರ ಮರೆ, ಏನು ಮಾತಾಡ್ತೀಯ ನೀನಂತೂ. ಅವ್ನಿಗೆ 50 ರೂಪಾಯಿ ಸಿಂತೆ, ಅಮ್ಗೆ ಏನೋ ಒಂಥರ ಸಿಂತೆ. ಆಡಿಳ ಸಿಂತೆ ಈ ಅಮ್ಮಗೆ. ಇಲ್ಲ ಕಣಕ, ನನಗೆ ಯಾರೋ 5 ರೂಪಾಯಿ ಕೊಟ್ಟಿಲ್ಲ, 5 ರೂಪಾಯಿ ಕೊಡಬೇಕು. 5 ರೂಪಾಯಿ ಕೊಡು ಒಳಗೆ ಬಾ, 5 ರೂಪಾಯಿ ಕೊಡು ಒಳಗೆ ಬಾ. ಯಾತ ಹೇಳ್ತಾನಲ್ಲ ಲಕ್ಷ್ಮಕ್ಕಯ್ಯ, ಇವ್ರದ್ದು ಒಳ್ಳೆ ಜೋಡಿ ಆ ತಮ್ಮ ದೇವರೇ ಖಾಲಿ ಆಗ್ತಂಗೆ ಆಗೈತಿ. ಅದಕ್ಕೆ ಮತ್ತೆ ಅಂತರ್ಗಂತರು ಇರ್ತಾರೆ, ದೇವ್ರು ಸೃಷ್ಟಿ ಮಾಡಿರ್ತಾನೆ ಅಂತಾರಲ್ಲ ನೋಡು. ಅದಕ್ಕೆ ಇದೆ ಸಾಕ್ಷಿ. ಪಾತ ನಿಂದೇನೆ ಓಡಾಡುತ್ತೆ, ಇಲ್ಲಿ ಪಾತ್ರ ಮಂತಾಗೆ ಬರುತ್ತೆ. ನೋಡಮ್ಮ ಇವ್ರದ್ದು ಒಳ್ಳೆ ಜೋಡಿ ಆತಮ್ಮ. ನಾನು ರೀತ ಅದನ್ನೇ ಮಾತಾಡ್ತಿದ್ವಿ ಕಣಪ್ಪ ಮಂಜಪ್ಪ. ಸುಮ್ಮನೆ ಇಬ್ಬರಿಗೆ ಮದುವೆ ಮಾಡ್ಸಿರೋ ಆಶೆ ಅಂತ. ಮದುವೆ ಮಾಡ್ಸಿರೋ ಹೆಂಗೆ ಆಮೇಲೆ ಹೆಂಗೆ ಸಂಸಾರ ಮಾಡ್ತಾರೆ ಅಮ್ಮಂಗಾಗುತ್ತೆ. ಅಲ್ಲ ಇವು ಈ ಅಮ್ಮ ನೋಡಿದ್ರೆ ಇವು ಹಿಂದೋಡಾಡುತ್ತೆ. ಅವನಿಗೆ ತಿಳಿಯಲ್ಲೇನಿಲ್ಲ, ಅವ್ನು ಸಿಟ್ಟಾಗ್ತಾನೆ. ಅವ್ನಿಗೆ 50 ರೂಪಾಯಿ ಸಿಂತೆ, ಅವನಿಗೆ 50 ರೂಪಾಯಿ ಕೊಡು ಒಳಗೆ ಬಾ, 50 ರೂಪಾಯಿ ಕೊಡು ಒಳಗೆ ಬಾ ಅಂತಾನೆ. ಇಲ್ಲೋಡು ಎಲ್ಲೇ ನೀನು ಪಾತನ ನೀನು ಮದುವೆ ಆಗ್ತೀಯ, ನನಗೆ ಏನು ಇಷ್ಟ, ನನಗೆ ಅಂದರೆ ತುಂಬ ಇಷ್ಟ, ನಾನು ಇವನ ಮದುವೆ ಆಗ್ತೀನಿ. ಆಗಲ್ಲ ಮದುವೆ ಆಗುತ್ತಂತೆ. ಆಗ ಮದುವೆ ಆಗ್ತೀಯೇ? ಇಲ್ಲ 5 ರೂಪಾಯಿ ಬೇಕು ನಿನಗೆ. 5 ರೂಪಾಯಿ ಕೊಡಿಸು ಒಳಗೆ ಕಳಿಸು, 5 ರೂಪಾಯಿ ಕೊಡಿಸು ಒಳಗೆ ಕಳಿಸು. ನನಗೆ 50 ರೂಪಾಯಿ ಕೊಟ್ಟಿಲ್ಲ ಯಾರು ಲಕ್ಷ್ಮಕಾಯಿ. 5 ರೂಪಾಯಿ ಕೊಡಿಸು, 5 ರೂಪಾಯಿ ಕೊಡಿಸು. ಇವನಿಗೆ 50 ರೂಪಾಯಿ ಇವನು ಹೇಳೋದು ನಿನಗೆ ಅರ್ಥ ಆಗಲ್ಲ. ನೀವು ಮದುವೆ ಅಂದರೆ ಏನು ಅಂಬೋದು ಗೊತ್ತೇ ಇಲ್ಲ ಲಕ್ಷ್ಮಕ್ಕಯ್ಯ. ಅವನಿಗೆ 50 ರೂಪಾಯಿ ಕೊಟ್ಟರೆ ಮದುವೆನೂ ಹಾಕ್ನಿ ಅಂತ ನಾವು. ಅಲ್ಲ ಕಣಪಾತ, ಮದುವೆ ಆಗ್ತೀಯ ಚಿತ್ರಾನ್ನ, ಮದುವೆ ಆಗ್ತೀಯ? 5 ರೂಪಾಯಿ ಕೊಡ್ಬೇಕು, 5 ರೂಪಾಯಿ ಕೊಡ್ರಿ ಹಾಕ್ನಿ, 5 ರೂಪಾಯಿ ಕೊಡ್ಬೇಕು. ಇದೊಳ್ಳೆ ಚೆನ್ನಾಗಾಯ್ತು. ನೀನು ಪಾತಣ್ಣನ ಮದುವೆ ಆಗ್ತೀಯಾ? ಪಾತಣ್ಣನ ಕಂಡ್ರೆ ನಿನ್ಗೆ ಇಷ್ಟನಾ? ಪಾತ ಅಂದ್ರೆ ನನಗೆ ಇಷ್ಟ, ಪಾತಣ್ಣನ ಮದುವೆ ಆಗ್ತೀನಿ. ಇದೊಳ್ಳೆ ಸಮಾಸ ಆತಪ್ಪ. ಮದುವೆ ಆಗುತ್ತೆ ಅಂತ ಅವ್ನು ನೋಡಿ 50 ರೂಪಾಯಿ ಕೇಳ್ತಾನೆ. ಇದೊಳ್ಳೆ ಮದುವೆ ಆಗುತ್ತೆ ಅಂಬುತ್ತಿ ಚಿತ್ರಾನ್ನ. ಈಗ ನಾನು ಒಳಗೆ ಕೊಡ್ಕೊಂಡು ನೋಡು ಹೇಳ್ತೀನಿ. ನಂಗೆ 5 ರೂಪಾಯಿ ಕೊಡ್ಬೇಕು, 5 ರೂಪಾಯಿ ಕೊಟ್ಟು ಒಳಗೆ ಕೊಡ್ಬೇಕು, 5 ರೂಪಾಯಿ ಕೊಡ್ಬೇಕು ಒಳಗೆ ಕೊಡ್ಬೇಕು, 5 ರೂಪಾಯಿ ಕೊಡ್ಬೇಕು ಒಳಗೆ ಕೊಡ್ಬೇಕು. ನಂಗೆ 5 ರೂಪಾಯಿ ಬೇಕೇ ಬೇಕು. ಇವರಿಬ್ರು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂಬೋದೇ ಗೊತ್ತಾಗ್ತಿಲ್ಲ. ಇವರಿಬ್ರಿಗೂ ಜೋಡಿ ಮಾಡೋಣ ಅಂದರೆ ಅವನಿಗೆ 50 ರೂಪಾಯಿ ಸಿಂತಿ. ಇದಕ್ಕೆ ನೋಡಿದ್ರೆ ಹಾಡೇಳ ಸಿಂತಿ. ಇಬ್ಬರಳದು ಹಿಂಗೆ ದೇವ್ರಮ್ಮ ನಿಂತನ್ನ ಖಾಲಿ ಆಗ್ತಾರೆ ಅಂತಾರಲ್ಲ, ಅದಕ್ಕೆ ನಾನು ಮದುವೆ ಆಗ್ತೀನಿ ಅಂಬುತ್ತಿದ್ದು. ಅವ್ನಿಗೆ 5 ರೂಪಾಯಿ ಕೊಡು ಒಳಗೆ, 5 ರೂಪಾಯಿ ಕೊಡು ಒಳಗೆ ಬಂತಾನೆ ಅವನು. ದೇವರು ಚೆನ್ನಾಗಿ ಕಲೆ ಹಾಕ್ಯವನು. ಹೆಂಗೆ ನನಗಂತೂ ತುಂಬ ನಗು ಗೊತ್ತಾಯ್ತೆ. ಇವರಿಬ್ರು ನೋಡಿದ್ರೆ ಹೆಂಗಪ್ಪ ಏನಪ್ಪ ಮಾಡೋದು ಅಮ್ಮಂಗಾಗುತ್ತೆ. ಮದುವೆ ಮಾಡ್ತಾನೆ ಅಂದರೆ ಇವರಿಬ್ರು ಹೆಂಗೆ ಸಂಸಾರ ಮಾಡ್ತಾರೆ ಅಮ್ಮಂಗಾಗುತ್ತೆ. ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.